ಸರ್. ನನ್ನ ಹೆಸರು ಜಾನ್ ಅಂತ ಸರ್, ಆಟೋ ಚಾಲಕ. ತಮಗೆಲ್ಲ ಗೊತ್ತಿರೋಂಗೆ ಇದು ಆಲ್ರೆಡಿ ಸರ್ ಇದು 3ನೇ ಬಾರಿ 4ನೇ ಬಾರಿ ನಮ್ಮ ಏನಿದೆ ಸರ್ ಮಾಧ್ಯಮಗಳು ನಮಗೆ ಒಂದ್ಸಲಿ ಸಹಕಾರ ಮಾಡಿ HP ಇಂಡಿಯನ್ನಲ್ಲಿ ಗ್ಯಾಸ್ ತರಿಸ್ಕೊಟ್ಟಿದ್ದಾರೆ ಸರ್. ಅದಕ್ಕೆ ನಮ್ಮ ಚಾಲಕರ ಪರವಾಗಿ ಎಲ್ಲ ಮಾಧ್ಯಮಗಳಿಗೂ ಹೃದಯಪೂರ್ವಕ ಅಭಿನಂದನೆ ಹೇಳ್ತೇವೆ ಸರ್. ಈಗ ಮತ್ತೆ ಸರ್ ಗ್ಯಾಸ್ ರೇಟು ದಿನ ₹1 50 ಪೈಸಾ, ₹2 5 10 ಪ್ರೈವೇಟ್ ಬಂಕ್ಗಳಲ್ಲಿ ₹100 ₹135 ನಿಗದಿಯಾದಂಥ ದರ ಇಲ್ಲ ಸರ್. ನಮ್ಮ ಚಾಲಕರ ಪರವಾಗಿ ಮಾತಾಡೋವಂಥವ್ರು ನಮ್ಮ ಸರ್ಕಾರದಲ್ಲೂ ಯಾರೂ ಇಲ್ಲ ಸರ್. ಅಂಥ ಪರಿಸ್ಥಿತಿಗೆ ನಾವು ಬಂದು ನಿಂತ್ಬಿಟ್ಟಿದ್ದೀವಿ. ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳುತ್ತೆ, ಕೇಂದ್ರ ಸರ್ಕಾರ ಹೇಳುತ್ತೆ ಯಾವುದೇ ರೀತಿ LPG ಸಮಸ್ಯೆ ಇಲ್ಲ, ಆ ಬಂಕ್ಗಳಿಗಾಗ್ಬೋದು ಇದಕ್ಕೆ ಆಟೋ ಚಾಲಕರಿಗಾಗ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಾವು ಗ್ಯಾಸ್ಗಳು ಸಪ್ಲೈ ಮಾಡೋವಂಥ ಕೆಲಸ ನಾವು ಮಾಡ್ತಾ ಇದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸರ್. ಆದರೆ ಇಲ್ಲಿ ಏನಾಗಿದೆ ಅಂದರೆ ಸರ್, ಇಲ್ಲಿ ಈಗ ಗ್ಯಾಸ್ಗಳು ಪ್ರೈವೇಟ್ ಬಂಕ್ಗಳಲ್ಲಿ ಒಂದು ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಬೆಳಗ್ಗೆ ಒಂದು ರೇಟು, ಮಧ್ಯಾಹ್ನಕ್ಕೆ ಒಂದು ರೇಟು. ಅತಿಯಾಗಿ ಏನಾದ್ರು ಗ್ಯಾಸ್ ಬಂಕ್ ಹತ್ರ ಹೋಗ್ಬಿಟ್ಟು ಈ ಥರ ಗುಂಪು ಕಟ್ಕೊಂಡು ಮಾತಾಡಿದ್ರೆ ಗ್ಯಾಸ್ ಇಲ್ಲ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಇಲ್ಲ ಪ್ರೈವೇಟ್ ಬಂಕ್ಗಳಲ್ಲಿ ಗ್ಯಾಸ್ಗಳು 1 ಲೋಡ್ ತರಿಸ್ಕೊಂಡ್ರೆ ವಾರಗಟ್ಟಲೆ ಆದರೂ 1 ಲೋಡ್ ತರಿಸ್ಕೊಂತ ಇಲ್ಲ, ಸಿಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ₹100 ಸರ್ 1 ಲೀಟ್ರು, ₹20 ಕೊಡುತ್ತೆ ಕಿಲೋಮೀಟ್ರು, ₹50 ಬಾಡಿಗೆ ಹೊಡೆದ್ರೆ 1 ಲೀಟ್ರ್ ಖಾಲಿ ಆಗುತ್ತೆ. ನಾವು ಯಾವ ಥರ ಜೀವನ ಮಾಡೋದು? ದಿನ ಬೆಳಗ್ಗೆ ವಸ್ತುಗಳು ನೋಡಿದ್ರೆ ಗಗನಕ್ಕೆ ಏರ್ತಾ ಇದೆ. ಮಕ್ಕಳಿದ್ದಾರೆ, ಮರಿ ಇದ್ದಾರೆ, ಯಾವ ರೀತಿ ಜೀವನ ಮಾಡೋದು? ಸರ್ಕಾರದಿಂದ ನಿಗದಿತವಾದಂಥ ಒಂದು ದರ ನಿರ್ಧಾರ ಮಾಡಿ ಸರ್. ಆ ದರದಲ್ಲಿ ನಾವು ಜೀವನ ಮಾಡೋ ಅಂಥದ್ದನ್ನ ತಲುಪಿಸ್ಕೊಡ್ಲಿ ಅಂತೇಳಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೋತೀನಿ ಸರ್. ಸರ್ ಜಾನ್ ಅಂತ ಸರ್, ಆಟೋ ಚಾಲಕ ಸರ್. ಒಂದು ರೈಟ್ ಇರೋ ಗ್ಯಾಸ್ ಬಂಕ್ಗಳಿಗೆ, ಗ್ಯಾಸ್ ಬಂಕ್ಗಳಿಗೆ, ಬಂಕ್ಗಳಿಗೆ ಬಂಕಿಗೆ ಧಿಕ್ಕಾರ, 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 ಧಿಕ್ಕಾರ. ಗಂಟೆಗೆ ಪ್ರೈಸ್ ಜಾಸ್ತಿ ಮಾಡ್ತಾರೆ ಗ್ಯಾಸ್ ಬಂಕಿಗೆ, ಗಂಟೆಗೂ ಗ್ಯಾಸ್ ಬಂಕ್ ಪ್ರೈಸ್ ಜಾಸ್ತಿ ಮಾಡ್ತಾರೆ ಗ್ಯಾಸ್ ಬಂಕಿಗೆ. ಬೇಕೇ ಬೇಕು,